ಮಾಡಿದ್ದೆ ನಾನು. ಲವ್ ಮ್ಯಾರೇಜ್ ನಿಮ್ದು? ಹೆಂಗಿದೆ ಲವ್ ಸ್ಟೋರಿ? ಅದಕ್ಕೆ ಚಟ್ಟಿ ಎಂಬುದು. ಓ ಇದ ಚಟ್ಟಿ? ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ಕಲ್ಸೋಕೆ, ಅದಕ್ಕೆ ಇದು ಮಾಡಿದೆ. ಆಮೇಲೆ ಇದೇ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ? ನಾನು 6ನೇ ಕ್ಲಾಸ್ ಇದ್ದೆ ಮಾಡದ್ದು, ಎಲ್ಲ ಕಡೆ ಇದೇ ಕೆಲಸ. ಏನಂತ ಕರಿತೀನಿ ಅಂದ್ರೆ ಇದು ಸಿಬ್ಲು. ಸಿಬ್ಲು. ಅನ್ನ ಬಸಿಯಕ್ಕೆ ಯೂಸ್ ಮಾಡೋಂಥದ್ದು. ಅದಕ್ಕೆ ಚಟ್ಟಿ ಎಂಬುದು. ಓ ಇದ ಚಟ್ಟಿ? ಅದ್ರ ಅಡಿಗೆ ಇದನ್ನ ಇಡೋದು. ಓ ಈ ತರ ಹಿಂಗಿಟ್ಟು ಬಸಿಯೋದು? ಹೌದು. ಅದೇ ಅದ್ರ ಬಾಯಿ ಸೈಜ್ ಕರೆಕ್ಟಾಗಿ ಮಾಡಿದ್ದೀರಾ ಅದಕ್ಕೆ ನೀವು? ಹೌದು, ಅದು ಅಳತಿ ಕೊಡ್ತಾರೆ ಅವ್ರು ನಮಗೆ ಮನೆ ಬಗ್ಗೆ. ಎಲ್ಲ ಒಂದೇ ಸೈಜೇ ಬರೋದಲ್ವಾ ಅದು? ಅಲ್ಲ ಅಲ್ಲ, ಬೇರೆ ಬೇರೆ ಇರುತ್ತೆ. ಬೇರೆ ಬೇರೆ ಇರುತ್ತೆ. ಸಣ್ಣದು ಸೇರ್ಗಿ ದೊಡ್ಡ ಸೇರ್ಗಿ ಇತ್ತು. ಸಾಯಿಬ್ರೆಲ್ಲ ಸಣ್ಣ ಸಣ್ಣದು ಹಾಲಿಗೆ ಮುಚ್ಚಕ್ಕೆಲ್ಲ ತಕ್ಕಂತಾರೆ. ಒಟ್ಟು 3 ಸೈಜ್ ಬರುತ್ತೆ? 3. ಇದು ಕುಕ್ಕರಿನ ಲೀಟ್ರ್ ಲೆಕ್ಕದಾಗ ಹೇಳ್ತಾರೆ. 3 ಲೀಟ್ರದ 5 ಲೀಟ್ರದ ಎಲ್ಲ ಹೇಳ್ತಾರೆ. ಕುಕ್ಕರ್ಗೆ ಅನ್ನ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಬಸಿಯಕ್ಕೆ ನೀರ್ ಬೇಡ ಅನ್ನೋರಿಗೆ ಗಂಜಿ ಬೇಡ ಅದು ಅನ್ನೋದು. ಹೌದು, ಮತ್ತೆ ತಣಿಲಿ ಅಂತೇಳಿ ಎಲ್ಲ ಫಸ್ಟ್ ತಕೊಂಡ್ ಬಂದು ಇದ್ ಮಾಡುತ್ತ ಕೀಸುತ್ತ ತಗೊಂಬಂದ್ರೆ ಎಲ್ಲಿ ಇದೆ ಅಡಿ ಬದಿಗೆಲ್ಲ ಇರುತ್ತಲ್ಲ, ಅಲ್ಲಿಂದ ತಕೊಂಡ್ ಬಪ್ಪುದ ಬಂದು ಹಿಂಗ್ ಕೀಸಿ ಹಾಕಿ ಕಡೆಗಿದ್ರೆ ಇದು ಕೋಲ್ ರೆಡಿ ಮಾಡಿ ಕಡೆಗೆ ಅದನ್ನ ನೇಯೋದು. ಆ ತರ ನೇಯೋದು. ಸೊ 3 ಕೆಲಸ ಇರುತ್ತೆ. ಒಂದು ಅದೇನಂತೀರಾ, ಏನ್ ಗಿಡ ಅದು? ಇದು ಕೋಳಿ ಬಳ್ಳಿ, ಕೋಳಿ ಬೀಳ. ಇದು ಕುಲ್ಬಿ, ಇದು ಕೋಳಿ ಬೀಳ. ಆಮೇಲೆ ಎಲ್ಲ ತಂದಿದ ತಕ್ಷಣನೇ ಅದನ್ನೆಲ್ಲ ನೀವು ಈ ತರ ಕೀಸ್ ಇಟ್ಕೊಂಡ್ಬಿಡ್ತೀರಾ ಹೆಂಗೆ? ಅಂದ್ರೆ ಇವತ್ತಿಗೆ ಎಷ್ಟು ಹತ್ತು ಅಷ್ಟು ಮಾಡೋದು. ಅಷ್ಟನ್ನ ಮಾತ್ರ ಮಾಡೋದು. ಮತ್ತೆ ನಾಳೆಗೆ ನೀರ್ ಹಾಕಿ ಇಟ್ರೆ ಒಳ್ಳೆ ಇರುತ್ತೆ. ಅದು ಹಂಗೆ ಎಷ್ಟು ದಿನ ಇರುತ್ತೆ? ಏನು ಒಣಗಲ್ವಾ ಅದು? ನೀರ್ ಹಾಕ್ತಾ ಇದ್ರೆ ಒಂದ್ ಸುಮಾರು ದಿನ ಇರುತ್ತೆ. ಅದೇನು ಬೆಳ್ಳು ಕಾಣ್ಲಿ ಅನ್ಬಿಟ್ಟು ನೀವು ಅದ್ಮೇಲೆ ಚರ್ಮ ಎಲ್ಲ ಕಿತ್ತದ? ಅಲ್ಲ, ಅದಕ್ಕಂತೇಳಿ ಅಲ್ಲ, ಇದು ಹಿಂಗ ಇದ್ ಮಾಡ್ಕಲೆ ಚಪ್ಪಟೆ ಮಾಡ್ಬೇಕು. ಕೀಸ್ಕಲೆ ಅದನ್ನು. ಒಂದ್ ಕಡ್ಡಿಲಿ ಎಷ್ಟಾಗತ್ತೆ ಅದು? ಎಷ್ಟು ಹುಷಾರಾಗಿ ತೆಗಿತೀರಾ ಅದ್ರ ಮೇಲೆ ಇದಾಗುತ್ತೆ. ಅದು ವೇಸ್ಟ್ ಅದು? ಅಲ್ಲ, ಅದು ಒಂದು ಪೀಸ್ ಆಗುತ್ತೆ. ಒಟ್ಟು ಎಷ್ಟು 3 ಪೀಸ್ ಮಾಡ್ತಾ ಇದ್ರಿ ಇದ್ರಲ್ಲಿ? ಹೌದು. ಇದ್ರಲ್ಲೂ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಚಪ್ಪಟೆ ಮಾಡ್ಕೊಂತೀರ ಅದನ್ನ? ಇದನ್ನ ಅದು ಇದು ಮೇಲಿಂದ ಇದು ಬೇಕು ಅಂದ್ರೆ ಇರೋದು ಹೋಗ್ಬೇಕಾದ? ಅಂದ್ರೆ ಒಂದು ಮಾಡೋದಕ್ಕೆ ನಿಮಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ನಿಮ್ಗೊಂದು ಅರ್ಧ ಗಂಟೆ ಬೇಕಲ್ಲ? ಅದೊಂದು ಅರ್ಧ ಗಂಟೆ. ಸೊ 1 ಅವರ್ ಬೇಕು ಒಂದು ಸಿಬ್ಲು ರೆಡಿ ಆಗ್ಬೇಕಂದ್ರೆ. ನಿಮ್ಗಿದು ಇವಾಗ ಜೀವನಕ್ಕಿದೆ ಆಧಾರ ಇದೆ. ದಿನಕ್ಕೆ ಎಷ್ಟು ಮಾಡ್ತೀರಾ ಸಿಬ್ಲು? ದಿನ ಆರ್ಡರ್ ಇದ್ದಂಗೆ ಮಾತ್ರ? ಆರ್ಡರ್ ಬಂದ್ಮೇಲೆ ಮಾಡೋದಾ? ಇಲ್ಲ, ನಾವು ಸಾಟಿ ಅಂಗಡಿ ಕೊಡೋದು. ಸಾಟಿ ಅಂಗಡಿ ಅಂದ್ರೆ ಎಷ್ಟಿದ್ರು ತಕ್ಕಂತ್ರ ಅವ್ರು. ಸಾಟಿ ಅಂಗಡಿ ಅಂದ್ರೆ ಹೋಲ್ಸೇಲ್ ಅಂಗಡಿ? ಹೋಲ್ಸೇಲ್ ಅಂಗಡಿ. ಅದನ್ನ ಅಷ್ಟಷ್ಟು ಕಟ್ ಮಾಡ್ಕೊಂತೀರಾ? ಎಷ್ಟು ಉದ್ದ ಬೇಕು ಅಂತ ಹೆಂಗ್ ಗೊತ್ತಾ ನಿಮ್ಗೆ? ಲೆಂತ್ ಏನೋ ಇಟ್ಕೊಂಡಿದ್ದೀರಾ? ಅಂದ್ರೆ ನಾವು ಹೋಲ್ಸೇಲ್ ಅಂಗಡಿಗೆ ನಮ್ಗೆ ಗೊತ್ತಿರುತ್ತಲ್ಲ. ಇದೇ ನಾರ್ಮಲ್ ಸೈಜ್? ನಾರ್ಮಲ್ ಸೈಜ್. ಅಂದ್ರೆ ಇಷ್ಟಾಗಲ್ಲ, ಇಷ್ಟು ಉದ್ದ ಬರಬೇಕು ಅಂತ ನೋಡ್ಕೊಳ್ಳೋಕೆ ನಿಮ್ದು ಒಂದು ಅಳತೆ? ಅದು ಇಷ್ಟು ಇಟ್ಕೊಂಬುದ. ಓ ಹಿಂಗೆ. ನಾನು 6ನೇ ಕ್ಲಾಸ್. ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ಕಲ್ಸೋಕೆ, ಅದಕ್ಕೆ ಇದು ಮಾಡಿದೆ. ಆಮೇಲೆ ಇದೇ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗ? ನಾನು 6ನೇ ಕ್ಲಾಸ್ ಇದ್ದೆ ಮಾಡದ್ದು, ಎಲ್ಲ ಕಡೆ ಇದೇ ಕೆಲಸ. 6ನೇ ಕ್ಲಾಸ್ಗಿಂತ ಮೊದಲೇ ನಾನು ಕಲ್ತ್ಕೊಂಡಿದ್ದೆ ಈ ಕೆಲಸ. 6ನೇ ಕ್ಲಾಸ್ ಮುಂಚೆನೂ ಕಲ್ತ್ಕೊಂಡ್ಬಿಟ್ಟಿದ್ರಿ? ಏನಕ್ಕೆ? ಮನೇಲಿ ಯಾರು ಮಾಡ್ತಿದ್ರ ಆಗ? ಆಗ
ಅಜ್ಜಿ ಅಜ್ಜ ಎಲ್ಲ ಮಾಡ್ತಾ ಇದ್ರು, ಅಮ್ಮ ಎಲ್ಲ ಮಾಡ್ತಾ ಇದ್ರು. ಎಷ್ಟು ತಲೆಮಾರಿಂದ ಮಾಡ್ತಿದ್ದಾರೆ ಏನು ಗೊತ್ತಾ ನಿಮ್ಗೆ? ಅಜ್ಜಿ ಅಜ್ಜಿಗೆ ಮುಂಚೆನೂ ಇದೇ ಮಾಡ್ಕೊಂಡು ಅದೇ ಎಲ್ಲದು ಇದೇ ಕೆಲಸದಲ್ಲಿದ್ದು. ಈಗ 40 ವರ್ಷ. 40 ಈಗ 40 ವರ್ಷ. ಅಕ್ಟೋಬರಿ 40 ಆಗುತ್ತೆ. 28 29 ವರ್ಷ ಇದರಲ್ಲೇ ಎಕ್ಸ್ಪೀರಿಯನ್ಸ್ ಇದೆ ಇದೆ ಅನುಭವ ಈಗ ಇದರಲ್ಲಿ. ಜೀವನೋಪಾಯಕ್ಕಾಯ್ತು ಒಟ್ಟಿನಲ್ಲಿ ಅವಾಗ ಬಿಟ್ರು ಕೂಡ. ಹೆಂಗಿದೆ ಅನ್ಸುತ್ತೆ ಇವಾಗ ಇದು ಕೆಲಸ ಮಾಡಿ? ಅದೇ ಅಭ್ಯಾಸ ಆಯ್ತು, ಅಭ್ಯಾಸ ಆಗೋಯ್ತು, ಇದು ಬಿಟ್ರೆ ಬೇರೆ ಏನಿಲ್ಲ ಈಗ. ಈಗ ಚುರುಕ ಆಗುತ್ತೆ. ಇದು ಮತ್ತೆ ಗುಂಡಿ ಸಿಬ್ಲ ಅಂತಾರಲ್ಲ, ಗುಂಡಿ ಸಿಬ್ಲ. ಗುಂಡಿ ಸಿಬ್ಲ ಅಂದ್ರೆ ಇದ್ರಲ್ಲೇ ಹಿಂಗ್ ಸ್ವಲ್ಪ ಫ್ಲಾಟ್ ಇರೋ ಬದಲು ಸ್ವಲ್ಪ ಹಿಂಗೆ ಗುಂಡಿ ಮಾಡು, ಅದರಲ್ಲೇ ಹಾಕಿಡ್ಬೋದು. ಹಾಕಿ ಇಡ್ಬೋದು ಅದು. ಮತ್ತ ತರಕಾರಿ ಎಲ್ಲ ಬೇಯಿಸಿ ನೀರಾರುಕ್ಕೆಲ್ಲ ಅದನ್ನ ಇದ್ ಮಾಡ್ತಾರೆ, ತಕ್ಕಂತಾರೆ. ಅದು ಬ್ರಾಹ್ಮಣರೆಲ್ಲ ಜಾಸ್ತಿ ಅದಕ್ಕೆ ಚೊಟ್ಟು ಹಾಕ್ರೆ ಹಣ್ಕಾಯಿ ಬುಟ್ಟಿ, ಅದನ್ನೆಲ್ಲ ಮಾಡೋದು. ಅಲ್ಲ ಅದು ಸರಿ, ಅದ್ರ ಜೊತೆನಲ್ಲಿ ನಿಮ್ಗೆ ಆರ್ಡರ್ಸ್ ಚೆನ್ನಾಗಿ ಬರ್ತಿರುತ್ತೆ, ಹೋಗುತ್ತೆ. ಹೌದೌದು, ಬೀಳಿಗೆಲ್ಲ ಹೋದ್ರೆ ಮನೆ ಬದಿಯಾಗೆಲ್ಲ ಹೇಳ್ತಾರೆ ತಕೊಂಡು. ಆಮೇಲೆ ಇಲ್ಲಿ ಸುತ್ತಮುತ್ತ ಅಂತೂ ಬೇರೆ ಯಾರಿಲ್ಲ ಮಾಡೋರು? ಇಲ್ಲ, ನಾವೇ ಇಷ್ಟು ಮನೆ, ನೀವೇ ಒಂದು 6-7 ಮನೆ ಏನಿದೆ ನೀವೇ ಇಷ್ಟು? ಹೌದು, ನಾವೇ ಇಷ್ಟು ಮಾಡೋರು. ಆಮೇಲೆ ನೀವೆಲ್ಲ ಒಂದು ಜನಾಂಗಕ್ಕೆ ಸೇರಿದವರಾ ಅಥವಾ ಎಲ್ಲರೂ ಇದ್ದೀರಾ ಇಲ್ಲಿ? ಹೆಂಗೆ? ಎಲ್ಲ ಒಂದೇ ಜನ, ಎಲ್ಲ ಸಂಬಂಧಿಕರೇನಾ? ಸಂಬಂಧಿಕರೇ, ಗಂಡಸ್ರೆಲ್ಲ ಬಂದವ್ರು. ನಾವೇ ಒಂದು ಅಜ್ಜಿದ್ ಮಕ್ಕಳೆಲ್ಲ, ನಮ್ಮ ಅಜ್ಜಿದ ಕಾಚಿಗೆಲ್ಲ ಇದ್ದವ್ರು ಕಡೆ, ನಾವೆಲ್ಲ ಮಕ್ಕಳೆಲ್ಲ ಒಂದೇ. ನಮ್ ಗಂಡದಿ ಕಳೆಲ್ಲ ಮಾತ್ರ ಬೇರೆ, ಅವರೇ ತಕೊಂಡ್ ಬಂದದ್ದು. ಇದೆಲ್ಲ ಇವರೇ ತಗೊಂಡಿದ್ದಾ? ಆಮೇಲೆ ಈ ತರ ಎಲ್ಲ ಕ್ಲೀನ್ ಮಾಡಿ ಕೊಡೋದು ಎಲ್ಲ ಇದನ್ನೆಲ್ಲ ಹೆಲ್ಪ್ ಮಾಡ್ತೀರಾ ಜೊತೆ? ಹೌದೌದು ಸರ್. ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಯಾವುದು ಇದಾ? ಎಲ್ಲ ಬೇಲಿ ಬದಿಯಲ್ಲಿ ಸೇರಿನಿಗೆ ಮನೆ ಆಚೆ ಪುಡುಕೆರೆ, ಮತ್ತೆ ಅಲ್ಲಿ ಜಗ್ಗೇಶ್ವರ ದೇವಸ್ಥಾನ ಬೀಲ್, ಮತ್ತೆ ಇದರಲ್ಲಿ ಮಿಕ್ಸ್ ಬರುತ್ತೆ. ಅದ್ರ ಅಲ್ಲಿ ಅಂತರ್ ಬರುದು. ಇದು ಇದು ಈ ತರ ಎಲೆ ಬರುತ್ತಲ್ಲ, ಇದಕ್ಕೆ ಕೋಳಿ ಬೀಳು. ಕೋಳಿ ಬೀಳು. ಮತ್ತೆ ಇದಕ್ಕೆ ಬೇಕಾದಂಥದ್ದು ಅದು ಉಳಿಪಿ, ಆ ಥರ ಅದು ಕೋಲ್ ಇದ್ರೆ ಮಾತ್ರ. ಮತ್ತೆ ಯಾವುದು ಈ ಬೀಲ್ ಬರುವುದಿಲ್ಲ. ಅದ್ರ ನಿಮಗೆ ಬಳಕೆಗೆ ಬರಲ್ಲ. ಸೊ ನೀವು ಹುಡುಕಿ ಇದನ್ನ ತರಬೇಕು. ಹೌದು, ಇಲ್ಲೇ ಸುತ್ತಮುತ್ತ ಸಿಗುತ್ತಾ ಇದು ಸುಲಭವಾಗಿ? ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಒಂದು ಬೆಳಿಗ್ಗೆ ಹೋದರೆ ಸಾಧಾರಣ ಒಂದು ಬೆಳಿಗ್ಗೆ 8 ಗಂಟೆ ಹೋದರೆ 11 ಗಂಟೆ ಬರ್ಬೋದು. ಬೆಳಿಗ್ಗೆ ಒಂದು 8 ಗಂಟೆ ಹೋದರೆ 11 ಗಂಟೆ ಆಗುತ್ತೆ ಹುಡುಕಿ ತೊಗೊಂಬರೋಷ್ಟಲ್ಲಿ ಬರುತ್ತಿ. ಅನ್ನ ಇಲ್ಲ ಅಂದರೆ ಏನು ಬಸ್ಸಲ್ಲಿ ಹೋಗ್ತೀರಾ? ಇಲ್ಲ, ನಡ್ಕೊಂಡೆ ಇಲ್ಲೇ ಸುತ್ತಮುತ್ತ ನಡ್ಕೊಂಡು ಹೋಗಿ ನಡ್ಕೊಂಡೇ ತರೋದು. ಸಿಗುತ್ತೆ ಒಟ್ಟಿನಲ್ಲಿ. ನೀವು ಬೆಳೆಯುವಂತದ್ದಲ್ಲ, ಯಾರು ಬೆಳೆದಿರುವಂತದ್ದಲ್ಲ, ಕಾಟು ಸೊಪ್ಪು ತರ ಬೆಳ್ಕೊಂಡು. ಕೆಲವರು ಆಕ್ಸೆಪ್ಟ್ ಮಾಡ್ತಾರೆ, ಯಾಕೆ ಹೇಳಿ, ಬೇಲಿ ಹೋಗುತ್ತೆ, ಅದು ಹೋಗುತ್ತೆ, ಅದೆಲ್ಲ ಹೇಳ್ತಾರೆ. ಎಲ್ಲರೂ ಪಾಪ ಪುಣ್ಯ ಇರಿಸಿ ತಗೊಂಡೋಗು ಈ ತರ ಮಾತಾಡ್ತಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಜನಕ್ಕೆ ಗೊತ್ತಲ್ಲ ನೀವು ಈ ತರ ಮಾಡ್ತೀರಾ ಅಂತ, ಅದಕ್ಕೋಸ್ಕರ ತಗೊಂಡೋಗ್ತಿದ್ದೀರಾ ಅಂತ. ಸೊ ಸಹಕಾರ ಮಾಡ್ತಾರೆ ನಿಮ್ಗೆ, ತೊಂದರೆ ಇಲ್ಲ. ಆದ್ರೆ ಮುಂಚೆ ಎಲ್ಲ ಸಿಗ್ತಿದ್ದಕ್ಕೂ ಇವಾಗ ಸಿಗೋದಕ್ಕೂ ಏನು ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಈಗ ಕಮ್ಮಿ. ಅಂದ್ರೆ ಎಂತ ಗೊತ್ತೇ, ಮೊದಲೆಲ್ಲ ಜಾಸ್ತಿ ಇದೆ. ಕೆಲವರೆಲ್ಲ JCB ಬಂದು ಇದನ್ನೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಆ ಥರನೇ ಕಮ್ಮಿ ಆಗಿತ್ತು. ಅಲ್ಲ, ಮನೆಗಳು ಎಲ್ಲ ಜಾಸ್ತಿ ಆಗಿದಾವಲ್ಲ. ಅದೇ, ಇದು ಬಿಟ್ಟು ಬೇರೆ ಏನು ಮಾಡ್ತೀರಾ ನೀವು? ಕೂಲಿ ಕೆಲಸ ಮಾಡ್ತೀರಾ? ಗೆದ್ದೆಲ್ಲ ಇದು ಫ್ರೀ ಟೈಮಲ್ಲಿ ಮಾಡೋದು ಮಾತ್ರ. ಆಮೇಲೆ ನೀವು ಏನಾಗಬೇಕು ಸೋನಿ ಅವ್ರಿಗೆ? ಗಂಡ. ನೀವು ಓಕೆ, ನೀವು ಸೋನಿ ಅವ್ರ ಯಜಮಾನ್ರು. ನಿಮ್ಮ ಹೆಸರೇನಂದ್ರಿ ಸರ್? ರವಿ. ರವಿ. ನೀವೇನು ಓದಿರೋದು? ನಾವು 3ನೇ ಕ್ಲಾಸ್. ನೀವು 3ನೇ ಕ್ಲಾಸ್. ನೀವು ಸಂಬಂಧಿಕರ ಅವ್ರಿಗೆ ಮುಂಚೆನೋ ಅಥವಾ ಇಲ್ಲಿ ಸುತ್ತಮುತ್ತ ಇದ್ದಂಥವ್ರ? ಯಾರು ಅವಳ? ಹಾಂ, ಸೋನಿ ಅವರು. ಲವ್ ಮಾಡಿದ್ರು ನಾನು. ಲವ್ ಮ್ಯಾರೇಜ್ ನಿಮ್ದು? ಹಾಂ. ಹೆಂಗಿದೆ ಲವ್ ಸ್ಟೋರಿ? ಲವ್ ಸ್ಟೋರಿ ಆಗಿದೆ. ಹಾಂ. ಆವಾಗಲೇ ಮದುವೆ ಆಯ್ತಲ್ಲ ಈಗ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ 19 ವರ್ಷ. 19 ವರ್ಷ ಆಯ್ತು ಮದುವೆ ಆಗಿ. ಅಂದ್ರೆ ಮದುವೆಗೆ ಮುಂಚೆಯಿಂದನೂ ನೀವು ಇದು ಕೆಲಸಕ್ಕೆ ಹೆಲ್ಪ್ ಮಾಡ್ತಿದ್ರ ನಿಮ್ಗೆ ಇದಕ್ಕೆ? ಅವ್ರು ಇಲ್ಲ, ಜಾಸ್ತಿ ಬರ್ತಿರ್ಲಿಲ್ಲ, ಗುರ್ತ ಇದಿತ್ತಷ್ಟೇ. ಗುರುತು ಪರಿಚಯ ಅಂತ, ಅದಕ್ಕೆ ಲವ್ ಸ್ಟೋರಿ ಹೆಂಗ್ ಕ್ರಿಯೇಟ್ ಆಯ್ತು ಅಂತ. ನಮ್ಮ ದೋಸ್ತ ಹುಡುಗ, ಚಿಕ್ಕಮ್ಮನ ಮಗ, ನಮ್ಗೆ ಎಳಿ ಆಗ್ಬೇಕು, ಕಾಸಲ್ಲ, ದೂರಿನಲ್ಲಿ ಅವ ಕರ್ಕೊಂಡು ಬಂದು ತೋರಿಸ್ದ. ಅವಾಗ ಏನಾಯ್ತು, ಇವರೊಂದು ಅದನ್ನೆಲ್ಲ ಹೇಳಕ್ ಹೋಗ್ಬೇಡಿ. ಇಲ್ಲಿ ಬಿಡಿ, ಅವರೇನೋ ಇಂಟ್ರೆಸ್ಟ್ ಆಗಿ ಹೇಳ್ತಾ ಇದ್ದಾರೆ.
ನಮ್ಮನೆ ಬಂದ್ಲ ಅವಕ್ಕನ್ನ ಖುಷಿ ಹಾಂ ಎಲ್ಲ ಸ್ಟೋರಿ ಅವರು ಒಪ್ಪಿದ್ರು, ಕೊನೆಗೆ ಲವ್ ಮ್ಯಾರೇಜ್ ಆಗೋಯ್ತು. ಅಲ್ಲ ಅರೇಂಜ್ ಮ್ಯಾರೇಜ್ ನಮ್ಮ ಮನೆಯಲ್ಲದ್ದು. ಹಾಂ, ನಿಮ್ಮ ಮನೇಲಿ. ಅಂದ್ರೆ ಓಡಾಗೇನು ಮದುವೆ ಆಗಿಲ್ಲ? ಇಲ್ಲ ಇಲ್ಲ. ಮದುವೆ ಮಾಡ್ತೀವಿ.